ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ವಿಜಯಪುರ ನಗರದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 286ನೇ ಜಯಂತಿ ಉತ್ಸವ ಹಾಗೂ ಬೃಹತ್ ಸಮಾವೇಶ ಮತ್ತು ಮೆರವಣಿಗೆ. ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ್ ರಾಮ್ ಮಂದಿರ್ ಮಾರ್ಗವಾಗಿ ಬಂಜಾರ ಕ್ರಾಸ್ವರೆಗೆ ಬೃಹತ್ ಮೆರವಣಿಗೆ, ನಂತರ ಸಾಯಂಕಾಲ 5 ಗಂಟೆಗೆ ಬಿಡಿಸಿಸಿ ಬ್ಯಾಂಕ್ ಹತ್ತಿರ ಬೃಹತ್ ಸಮಾವೇಶ, ರಾತ್ರಿ 7 ಗಂಟೆಗೆ ವಿವಿಧ ಮನೋರಂಜನೆ ಕಾರ್ಯಕ್ರಮ ಜರುಗಲಿದೆ. ರವಿವಾರ ದಿನಾಂಕ 23 ಫೆಬ್ರವರಿ 2025ರಂದು ಬೆಳಗ್ಗೆ 10:30ಕ್ಕೆ ಈ ಕಾರ್ಯಕ್ರಮ ಶುರುವಾಗಲಿದೆ. ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಕೋರಿದ್ದಾರೆ ಬಂಜಾರ ಸಮಾಜದವರು. ವಾಸ್ತು ಟಿವಿ ಗ್ರೌಂಡ್ ರಿಪೋರ್ಟ್, ವಿಜಯಪುರ. ದೇವ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಬಯಸ್ತಾ, ಅದರ ಜೊತೆಗೆ ಇವತ್ತು ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಚೌಹಾಣ್ ಅವರು ಉಪಸ್ಥಿತರಿದ್ದು, ಅದರ ಜೊತೆಗೆ ನಮ್ಮ ಪರಮ ಪೂಜ್ಯರಾಗಿರುವಂಥ ಗೋಪಾಲ್ ಮಹಾರಾಜರು ಉಪಸ್ಥಿತರಿದ್ದು, ಅದರ ಜೊತೆಗೆ ಕಾರ್ಯಾಧ್ಯಕ್ಷರಾಗಿರುವಂಥ ರಾಜು ಖಂಡ್ಸಾರಿ ಅವರು ಕೂಡ ಉಪಸ್ಥಿತರಿದ್ದು, ಅದರ ಜೊತೆಗೆ ಮತ್ತೊಬ್ಬ ಯುವ ನಾಯಕರಾಗಿರುವಂಥ ಚಂದ್ರು ರಾಠೋಡ್ ಅವರು, ಮತ್ತೊಬ್ಬ ಯುವ ನಾಯಕರಾಗಿರುವಂಥ ಸುರೇಶ್ ಚೌಹಾಣ್ ಅವರು, ಅದರ ಜೊತೆಗೆ ಆತ್ಮೀಯ ಮಿತ್ರರಾಗಿರುವಂಥ ರವಿ ಚೌಹಾಣ್ ಅವರು, ಹಾಗೆ ನಾನು ಸುರೇಶ್ ಬಿಜಾಪುರ ಅವರು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದರ ಅಂಗವಾಗಿ ಪತ್ರಿಕಾಗೋಷ್ಠಿಯ ಅಂಗವಾಗಿ ಇವತ್ತು ರಾಷ್ಟ್ರೀಯ ಬಂಜಾರ ಯುವ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಚೌಹಾಣ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ನಾನು ಕೇಳ್ಕೊತೀನಿ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಇವತ್ತು ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಸಮಾಜದಾಗ ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಮೊದಲಿಂದ ನಮಗೇನು ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಏನು ಮಾಡ್ಕೋತ ಬಂದಾರ. ಆದರೆ ಪ್ರತಿ ತಾಂಡೆಯಲ್ಲಿ ಏನು ಮಾಡಬೇಕಾಗಿತ್ತು ಅಲ್ಲಿ ಸ್ವಲ್ಪ 4 ಜನ ತಾಂಡದವ್ರು ಇಷ್ಟು ಕೂಡಿ ಮಾಡಾಕತ್ತಿದ್ರು. ಅದಕ್ಕೆ ಈ ಸಲ ಏನಂದ್ರು, ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು, ನಮ್ಮ ಸಮಾಜದ ಎಲ್ಲ ಏನು ಪೂಜ್ಯರಾದಾರ ಎಲ್ಲರೂ ಕೂಡಿ ಏನು ಹೇಳಿದರು, ಪ್ರಕಾಶ, ನಮ್ಮ ಸಮಾಜದಾಗ ಸ್ವಲ್ಪಿನ ಒಂದು ಒಕ್ಕಟ್ಟತನ ಮಾಡಬೇಕು, ಎಲ್ಲರೂ ಕೂಡಿ ಒಂದು ದೊಡ್ಡ ಉಜ್ಜೃಂಭಣೆಯಿಂದ ನಾವು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಸೇವಾಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು. ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡೋಣ ಅಂತೇಳಿ ನಮ್ಮ ಉಪಾಧ್ಯಕ್ಷರು ಚಂದ್ರಣ್ಣ ರಾಠೋಡ ಮತ್ತು ರಾಜಣ್ಣ ಕಣಸರಣ್ಣ ಮತ್ತು ನಮ್ಮ ಸುರೇಶ್ ಚೌಹಾಣ್ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತು ನಮ್ಮ ಏನು 35 ಜನ ನಮ್ಮ ಒಂದು ಟೀಮ್ ಅದ. ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು, ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡು ಏನು ಮಾಡಿದ್ದೀವಿ ಸರ್, ಸೇವಾಲಾಲ್ ಜಯಂತಿ 15ನೇ ತಾರೀಕಿಗೆ ಆಚರಣೆ ಮಾಡಿ 7 ದಿವಸ ಸತತ ಮುಂಜಾನೆ ಸಂಜೆಗೆ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್. ಹಾಗೂ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್. ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್. ಮತ್ತು ಹಾಗೂ ಮನೋರಂಜನೆ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳಕ್ಕೆ ಬಯಸ್ತೇನೆ ಅಂದ್ರೆ, ನಮ್ಮ ಎಲ್ಲ ಸನಾತನ, ಎಲ್ಲ ಹಿಂದೂ ಧರ್ಮ, ಎಲ್ಲ ಸಂಘಟನಾ, ಎಲ್ಲ ಸಮಾಜದವ್ರಿಗೆ ಏನು ಹೇಳಕ್ಕೆ ಬಯಸ್ತೇನೆ ಅಂದ್ರೆ, ನಮ್ಮ ಏನು ಸೇವಾಲಾಲ್ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನಕ ಬೃಹತ್ ಮೆರವಣಿಗೆ ಇರ್ತದೆ. ಅದಕ್ಕೆ ತಾವೆಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೋತೀನಿ ಸರ್. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಎಂ.ಬಿ. ಪಾಟೀಲ್ ಸಾಹೇಬರು ಇರ್ತಾರೆ, ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ, ಈಜುಗೌಡ್ರೆ ಇರ್ತಾರೆ, ಎಲ್ಲ ಮತ್ತು ಸುನೀಲ್ ಗೌಡ್ರೆ ಇರ್ತಾರೆ. ಎಲ್ಲ ನಮ್ಮ ಇದರ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್. ಎಲ್ಲ ನಮ್ಮ ಸಮಾಜದ ಅಂತೇಳಿ ಮಾಡಿ ಎಲ್ಲ ಪಾರ್ಟಿಯವ್ರಿಗೆ ತೊಗೊಂಡು ನಾವು ಇದನ್ನು ಯಶಸ್ವಿ ಮಾಡಬೇಕು, ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ಸಿಗಬೇಕಂತ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಮ್ಮ ಉದ್ಯಮಿದಾರರ ಕಿಶನ್ ಭಾವ್ ರಾಠೋಡ್ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ, ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ. ಎಲ್ಲ
ಎಲ್ಲ ನಮ್ಮ ಅನೇಕ ನಮ್ಮ ಎಲ್ಲ ಸಮಾಜದವ್ರು ಎಲ್ಲ ಸಮಾಜದ ಧರ್ಮಗುರುಗಳು ಜಗದ್ಗುರುಗಳು ಎಲ್ಲರೂ ಬರಕತ್ತಾರ. ನೀವೆಲ್ಲರೂ ಬರಬೇಕು. ನಮಗೆಲ್ಲರೂ ಎಲ್ಲ ಸಮಾಜದವ್ರು ಕೂಡ ನಮಗೊಂದು ಬೆಂಬಲ ಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೂ ಒಂದು ಕಳಕಳಿ ವಿನಂತಿ ಮಾಡ್ತೇನೆ ಅಂತ ಹೇಳಕ್ಕೆ ಬಯಸ್ತೇನೆ ಸರ್. ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತು ಹಾಗೂ ಮೆರವಣಿಗೆಗೆ ಸರ್ ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಇವರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ. ಅದಕ್ಕೆ ತಾವು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತೇಳಿ ಮತ್ತೊಮ್ಮೆ ನಿಮ್ಮ ಕಳಕಳಿಯ ವಿನಂತಿ ಮಾಡಿ ನಮ್ಮ ಪೂಜ್ಯರ ಮತ್ತು ನಮ್ಮ ಎಲ್ಲರ ಮುಂದಿನ ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ. ಪರಮ ಪೂಜ್ಯರಾದ ಗೋಪಾಲ್ ಮಹಾರಾಜರವರ ಪಾದಕ್ಕೆ ನಮಸ್ಕರಿಸುತ್ತಾ, ಐತಿಹಾಸಿಕ ನಗರದಲ್ಲಿ ದಿನಾಂಕ 23/2/2025 ಶ್ರೀ ಸಂತ್ ಸೇವಾಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಬಾಳು ಚವಾಣ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮಗುರುಗಳಾದಂಥ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ 23ನೇ ತಾರೀಕಿನಂದು ಅವತ್ತಿನ ದಿವಸ ಬಹುಶಃ ಈ ವಿಜೃಂಭಣೆಯ ಒಂದು ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ತಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ, ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ, ನಮ್ಮದೇ ಆದ ಒಂದು ವೇಷಭೂಷ ಇದೆ. ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮಪಟ್ಟು ಆ ಸಂಸ್ಕೃತಿಯನ್ನು ದೇಶಕ್ಕೆ ತಲುಪಿಸುವಂಥ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವ್ರು ಮಾಡಿದ್ದಾರೆ. ಅಂಥ ಸಮಾಜ ಇವತ್ತಿನ ದಿವಸ ನುಸುಶಿ ಹೋಗ್ತಾ ಇದೆ. ಅದು ಆಗಬಾರ್ದಪ್ಪ ಅಂದರೆ ಇವತ್ತು ನಮ್ಮದು ವೇಷಭೂಷಣದಲ್ಲಿ ಕೂಡ ಬಹಳಷ್ಟು ಇವತ್ತಿನ ಇದು ಆಗಿದೆ, ಕಡಿಮೆ ಆಗಿದೆ. ಅಂಥದ್ರಲ್ಲಿ ನಾವೇನು ಮಾಡಬೇಕಾಗಿದೆ, ಈ ಕಾರ್ಯಕ್ರಮ ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದ್ದೀವಪ್ಪ ಅಂದರೆ, ನಮ್ಮ ದೇಶ ಉಳಿಬೇಕು, ನಾವು ಬೆಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಸಮಾಜ ಉಳಿಬೇಕು. ಅಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂಥ ಪ್ರಕಾಶ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂದೇಶ ಏನಪ್ಪ ಅಂದರೆ, ಸಮಾಜದ ಎಲ್ಲ ಯುವಕರಿಗೆ ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದರೆ ಸಮಾಜ ನಮ್ಮ ಪರವಾಗಿ ನಿಲ್ಲುತ್ತೆ. ನಾವು ಸಮಾಜನ ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸುತ್ತೆ. ಜೊತೆಗೆ ನಾವು ನಮ್ಮ ನಗರ ವಿಜಯಪುರ ನಗರ ಬೆಳೆಸುವಂಥದ್ದಾಗಬೇಕು, ರಾಜ್ಯ ಬೆಳೆಸುವಂಥದ್ದಾಗಬೇಕು, ದೇಶ ಬೆಳೆಸುವಂಥದ್ದಾಗಬೇಕು. ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂಥದ್ದಾಗಬೇಕಂತೇಳಿ ನಾವು ಈ ಕಾರ್ಯಕ್ರಮ ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂಥದ್ದು ಅಧ್ಯಕ್ಷರು ಹೇಳಿದರು, ನಮ್ಮ ಮಂಗ್ಲಿ ಅವರು. ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು, ಮಹಾರಾಜರು, ಪೂಜ್ಯರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದು ತೋರಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಜಿಲ್ಲೆಯ ಹೆಸರು ತರುವಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು, ಉಸ್ತುವಾರಿ ಸಚಿವರು, ನಗರ ಶಾಸಕರು, ಮಹಾನಗರ ಪಾಲಿಕೆ ಸದಸ್ಯರು, ಗಣ್ಯರು, ಪೂಜ್ಯರು ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಹೇಳೋದು ಏನಪ್ಪ ಅಂದರೆ, ಪ್ರತಿ ಬಿಜಾಪುರ ಜಿಲ್ಲೆಯ 370 ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂಥ ಮಹಾರಾಜರು ಆಗಿರ್ಬೋದು, ನಮ್ಮ ತಾಯಂದ್ರಾಗಿರ್ಬೋದು, ನಮ್ಮದು ತಾಂಡದ ನಾಯಕ ಕಾರ್ಬಾರಿ ಡಾವ್ ಆಗಿರ್ಬೋದು, ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು, ಜೊತೆಗೆ ಮೆರುಗು ತರಬೇಕು. ವಿಶೇಷವಾಗಿ ಏನಪ್ಪ ಅಂದರೆ, ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ಒಂದು ಏನು ವಿಶೇಷ ನಮ್ದು ಇದು ಇದೆ, ಸಂಸ್ಕೃತಿ ಇದೆ, ನಮ್ಮ ಭಾಷೆ, ವೇಷಭೂಷಣ ಏನಿದೆ ನಾವು ತೋರಿಸುವಂಥದ್ದು ಆಗಬೇಕು. ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಬೆಳೆಸುವಂಥ ಕಾರ್ಯ ಆಗಬೇಕಂಥೇಳಿ ನಾವೆಲ್ಲ ಯುವಕರು ಒಂದು ಸೇವಾಲಾಲ್ ಮಹಾರಾಜರ ಒಂದು ಸಮಿತಿ ಸರ್ಕಲ್ವನ್ನು ಮಾಡಿ, ವೃತ್ತವನ್ನು ಮಾಡಿ, ಅದರ ಒಂದು ಕಮಿಟಿ ಮಾಡಿಕೊಂಡು ಉಪಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ರಾಠೋಡ್ಜಿ ಅವರು ಕೂಡ ಈ ನಮ್ದು ಈ ಪ್ರೆಸ್ ಮೀಟ್ದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಇದಕ್ಕೆ ವಿಶೇಷ ಏನಪ್ಪ ಅಂದರೆ, ನಮಗೆ ಯುವಕರು ಬಹಳಷ್ಟು ಜನ ಮಾಡ್ಕೊತಿದ್ದಾರೆ. ಈಗೇನು ವಿಶೇಷ ಅಂತೇಳಿ ತಾವು ಕೇಳ್ಬೋದು. ನಮಗೇನಪ್ಪ ಅಂದರೆ, ಅಷ್ಟಕ್ಕಷ್ಟೇ ಮಾಡಿಕೊಂಡು ತಾಂಡ ಮಟ್ಟದಲ್ಲಿ ಭೋಗ ಹಚ್ಚುವಂಥ ಕಾರ್ಯಕ್ರಮ ಮಾಡಿಕೊಂಡು ಅಷ್ಟಕ್ಕಷ್ಟಕ್ಕೆ ಸೀಮತ್ತಿಟ್ಟು ಅದನ್ನು ಅಷ್ಟೇ ಕಡೆಗಣಿಸ್ತಿದ್ರು. ಅದು ಹಾಗಾಗಬಾರ್ದು. ಸಮಾಜದ ಧರ್ಮಗಳು ಗುರುಗಳರಾಗಿರೋದ್ರಿಂದ ನಮಗೆ ವಿಶೇಷಪ್ಪ ಅಂದರೆ, ನಮಗೆ ಹಿರಿಯ ಮುಖಂಡರಾಗಿರುವಂಥದ್ದು, ಗಣ್ಯರಾಗಿರುವಂಥದ್ದು ಇವ್ರದ್ದು ಯಾವುದೂ ಸಪೋರ್ಟ್ ಸಿಕ್ಕಿರಲಿಲ್ಲ. ಯುವಕರು ಬೆಳಿಬೇಕಪ್ಪ ಅಂದರೆ ಬೆನ್ನೆಲುಬುವಾಗಿ ಹಿರಿಯರು ನಿಂತ್ಕೋಬೇಕು.
ಅಂಥ ನಿಟ್ಟಿನಲ್ಲಿ ನಮಗೆ ಈ ವಿಶೇಷ ಈ ಸಮಾವೇಶಕ್ಕೆ ಅಥವಾ ಈ ನಮ್ಮ ಜಯಂತ್ಯೋತ್ಸವಕ್ಕೆ ನಮಗೆ ಬೆನ್ನೆಲುಬು ಆಗಿ ಯುವಕರು ಬೆಳಿಬೇಕು, ಸಮಾಜ ಉಳಿಬೇಕು, ರಾಜ್ಯ ಉಳಿಬೇಕು, ರಾಜ್ಯ ಬೆಳಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯರಾಗಿರುವಂಥ ನಮ್ಮ ಗೋಪಾಲ್ ಮಹಾರಾಜಿಯವರು ನಮ್ಮನ್ನು ಹುರಿದುಂಬಿಸಿ ಸಮಾಜದ ಕೆಲಸ ಕಾರ್ಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು, ನೀವು ಅದನ್ನು ಮಾಡ್ತೀರಾ. ಇವತ್ತು ಯುವಕರು ಪಣ ತೊಟ್ಟಿದ್ರೆ ಸಮಾಜ ಬದಲಾವಣೆ ಆಗ್ಬೋದು ಅನ್ನುವಂಥದ್ದು ಇವತ್ತಿನ ದಿವಸ ಅವರೇನು ಛಲವನ್ನು ನಮ್ಮಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ. ಅವರ ಸಹಯೋಗದಲ್ಲಿ, ಅವ್ರ ನೇತೃತ್ವದಲ್ಲಿ, ಅವರ ಆಶೀರ್ವಾದದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ನಮಗೊಂದು ಏನಪ್ಪ ಅಂದರೆ ನಮ್ಮಿಂದ ಯಾರೂ ಇಲ್ಲ, ನಮ್ಮ ಬೆಳೆಯಲಿಕ್ಕೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂಥ ವಿಷಯದಲ್ಲಿ ಗೋಪಾಲ್ ಮಹಾರಾಜರು ಅಂತವರು ನಮ್ಮ ಜೊತೆಗೆ ನಿಂತು ಇಂಥ ಭವ್ಯ ಒಂದು ಸಮಾವೇಶಕ್ಕೆ ಅವರು ಕೂಡ ನಮಗೆ ಹುರಿದುಂಬಿಸಿ ಸಮಾಜ ಬೆಳೆಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ನಾವು ಈ ವೇದಿಕೆ ಪರವಾಗಿ, ನಮ್ಮ ಸರ್ಕಲ್ ಸಮಿತಿ ಪರವಾಗಿ ಅವರಿಗೂ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ತಾವೆಲ್ಲರೂ ಕೂಡ ಅವತ್ತಿನ ದಿವಸ ಏನಾದರೂ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು, ಬೆಳಿಬೇಕಪ್ಪ ಅಂದರೆ ತಮ್ಮೆಲ್ಲರ ಸಹಯೋಗ ಬಹಳಷ್ಟು ಅವಶ್ಯಕತೆ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ತಾಂಡಾ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗುವಂಥದ್ದು ಆಗಬೇಕು, ನಗರದಲ್ಲಿ ಆಗಬೇಕು ಮತ್ತು ಇದು ರಾಜ್ಯದಲ್ಲಿ ಆಗಬೇಕು. ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬಂಜಾರ ಸಮಾಜ ಎಲ್ಲೆಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅಲ್ಲಿಂದ ಬಂದು ಇವತ್ತಿನ ದಿವಸ ಇದೇನು ಶಿವಲಾಲರ ಒಂದು ಜಯಂತ್ಯೋತ್ಸವ ಅಂಗವಾಗಿ ಏನು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಹೇಳಿದ್ರು 7 ದಿವಸದ ಕಾರ್ಯಕ್ರಮ ಬೆಳಿಗ್ಗೆ 8:30 ಗಂಟೆಗೆ ಭೋಗಿರುತ್ತೆ, ಸಾಯಂಕಾಲ 7:30 ಗಂಟೆಗೆ ಅದನ್ನು ಭೋಗ ಹಚ್ಚುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಿನ ಯುವಕರು ದುಶ್ಚಟಕ್ಕೆ ಒಳಗಾಗಿ ಸಮಾಜದ ಎಲ್ಲ ಇದನ್ನು ಬಿಡ್ತಾ ಇದ್ದಾರೆ. ಅದು ಆಗಬಾರ್ದಪ್ಪ ಅಂದ್ರೆ ನಾವು ಕಲಿಸಬೇಕು, ಅವರನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮಹಾರಾಜರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತಾ, ಇದು ಬೆಳಿಬೇಕು, ಉಳಿಬೇಕು, ನಾವೆಲ್ಲರೂ ನಮ್ಮ ನಗರ ಮತ್ತು ರಾಜ್ಯ ಬೆಳೆಸುವಂಥದ್ದಾಗಬೇಕಂತ ಹೇಳಿ ನಂದು 2 ಮಾತಿಗೆ ಕೊನೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಜಾರ ಕಾನ್ಫರೆನ್ಸ್ ಮಾಡಿದ್ವಿ. ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಜನಸಮಾವೇಶ ಮಾಡುವಂಥ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ. ಇವಾಗ ನಾವು ನಮ್ಮ ಒಂದು ಬಂಜಾರ ಕ್ರಾಸಲ್ಲಿ ಒಂದು ಸರ್ಕಾರ ನಿರ್ಮಾಣ ಮಾಡಬೇಕು ಕನಸಾಗಿತ್ತು. ಅದನ್ನು ಹೋರಾಟ ಮಾಡ್ತಾ ಪ್ರಕಾಶ್ ಚೌಹಾಣ್ ನೇತೃತ್ವದಲ್ಲಿ ಅದನ್ನು ಇವಾಗ ನಾವು ಸರ್ಕಾರ ನಿರ್ಮಾಣ ಮಾಡೋಕ್ಕೆ ಒಂದು ಹಂತದಲ್ಲಿ ಬಂದಿದೆ. ಅದರ ಸಮಿತಿ ಮಾಡಿ ಒಂದು ಸೇವಾಲಾಲ್ ನಮ್ಮದು ಒಬ್ಬರೇ ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂಥ ಒಂದು ನಮ್ಮ ದೇವರಿರೋದ್ರಿಂದ ಅವ್ರ ಹೆಸರಿಗೆ 15ನೇ ತಾರೀಕಿನಿಂದ ಇವತ್ತಿನವರೆಗೆ ಸಪ್ತಾಹ ಮಾಡ್ತಾ ಎಲ್ಲ ತಾಂಡಗಳನ್ನು ಸೇರಿಸಿ ಒಂದು ಬೃಹತ್ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನು ಕುಂದುಕೊರತೆಗಳದಾವ ಅದನ್ನು ಏನು ನಮ್ಮ ಮಹಾರಾಜರೇನು ಹಾಕುವಂಥ ದಾರಿಯನ್ನು ಎಲ್ಲ ಸಮಾಜದವರಿಗೆ ಮತ್ತು ನಮ್ಮ ಯುವಕರಿಗೆ, ನಮ್ಮ ಮಹಿಳೆಯರಿಗೆ, ನಮ್ಮ ವೇಷಭೂಷ ಅದೆಲ್ಲ ಜನರಿಗೆ ಜಾಗೃತ ಆಗಬೇಕು. ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು, ಎಲ್ಲ ಸಮಾಜಕ್ಕೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಸಮಾಜವನ್ನು ಗೂಡಿ, ಇದು ನಮ್ಮ ಸಮಾಜ ಅಂದರೆ ಒಂದು ಸಂಸ್ಕೃತಿ, ಕಲೆ, ಸಂಸ್ಕಾರ, ಒಂದೇ ಭಾಷೆ, ಒಂದೇ ಇರುವಂಥದ್ದು. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ 23ನೇ ತಾರೀಕಿಗೆ ಎಲ್ಲ ಜನರಿಗೆ ಬರುವಂಥ ಮಾಡಿ ಒಳ್ಳೆ ನೀವೆಲ್ಲ ಇದು ಮಾಡ್ತೀರ ಅಂತೇಳಿ ಭಾವಿಸ್ತಾ ನಾನೊಂದು 2 ಮಾತು ಮುಗಿಸಿದ್ದೆ. ಮಾಧ್ಯಮದವರಿಗೂ ಅನಂತ ಕೋಟಿ ಸಂತ ಶಿವಲಾಲ್ ಮಹಾರಾಜರ ಆಶೀರ್ವಾದವನ್ನು ನೀಡುತ್ತಾ, ನಾನು ಕೂಡ ದಿವಸ ಹಗಲತ್ತ ಓಡಾಡ್ಕೋತೇ ಇರ್ತೀನಿ, ನಿಮ್ಮ ಜೊತೆಗೆ ಎಲ್ಲ ಮಾಧ್ಯಮ ಕೂಡ ಬಂದು ಮಾತಾಡ್ಕೋತೇ ಇರ್ತೀನಿ. ಆದರೆ ಆ ಭಾವನೆ, ಆ ಸಂತರ ಭಾವನೆ ನಮ್ಮ ದೊಡ್ಡ ಒಂದು ಸ್ಪರ್ಧೆ ಇಂಥದ್ದು ನಾವು ತಗೊಂಡಿಲ್ಲ. ಯಾಕಂದ್ರೆ ಸಮಾಜ ಸಲಗ ಯಾರು ದುಡಿತಾರೆ, ಯಾರು ಮುಂದೆ ಒಂದು ದಿವಸ ಗೊತ್ತಾಗ್ಕೋತ ಹೋಗ್ತದೆ. ಸಮಾಜ ಸಲಗ ಯಾರಿಗೂ ಮಾಡ್ಕೊಂಡು ಈಗ ಎಲ್ಲರೂ ಯುವಕರು ತೊಗೊಂಡು ನಾವು ಮಾಡ್ಲಕತ್ತೀವಿ. ಮತ್ತು ಹಿರಿಯರಿಗೂ ಕೂಡ ನಾವು ಎಲ್ಲ ಮಾತಾಡ್ಕೊಂಡು ಮಾಡ್ಲಕತ್ತೀವಿ. ಈ ಕಾರ್ಯಕ್ರಮದಿಂದ ಏನಾಗ್ತದೆ ಅನ್ನೋದು ಒಂದು 2 ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸಂತ ಶಿವಲಾಲ್ ಮಹಾರಾಜರ ಜಯಂತಿ, ಅದು ಜಯಂತಿ ನಿಮಿತ್ತಂದ್ರೆ ಜಯಂತಿ ಅಷ್ಟೇ ಅಲ್ಲ, ಈ ಜಯಂತಿಯಲ್ಲಿ ಏನಾಗಬೇಕು ಅಂದ್ರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ. ಪ್ರತಿ ತಾಂಡದಿಂದ ಬರುವಂಥ ಯುವಕರು ಗಾಡಿ ತೊಗೊಂಡ್ಕೇಸಿ ಗುರು ಅಡ್ಡಾಡ್ಕೊಂಡು ಗೆಲ್ಸಿ 3-4 ಮಂದಿ ಜನರಿಗೆ ಕುಡಿಸ್ಕೊಂಡು ಕೇಸಿ ನಾವು ಎಲ್ಲರೇ ಅದು ಧೂಮಪಾನ ಮಾಡೋದಂದ್ರೆ ಅದು ನಮ್ಮ ಸಮಾಜದ ಹೆಸರು ಕೇಳ್ತದೆ. ನಮ್ಮ ರೈಲಿ ಮಾಡೋದು, ನಮ್ದೆಲ್ಲ ಏನು ಸಾಂಗ್ ಮಾಡೋದು ಎಲ್ಲರದು ಮರ್ಯಾದೆ ಹೋಗ್ತದೆ. ಅದು ದಯವಿಟ್ಟು ಮೊದಲ ತಾಂಡದ ಏನು ಯುವಕರದ್ರಿ, ನೀವು ಯಾರು ಇಂಥ ಕೆಲಸ ಮಾಡಬಾರ್ದು. ಶಿವಲಾಲ್ ಜಯಂತಿ ಅಂದರೆ ಶಿವಲಾಲ್ ಮಹಾರಾಜರು ಹ್ಯಾಂಗೆ ಮಾಡಪ್ಪ ಅಂದ್ರೆ ಒಂದು ಬಸವೇಶ್ವರ ಮಹಾರಾಜ್ ಗತೆ ಅವರೊಂದು ಇತಿಹಾಸ ಮಾಡೋಗಿದ್ದಾರೆ. ಅವ್ರ ಇತಿಹಾಸ ಯಾರಿಗೂ ಗೊತ್ತಿಲ್ಲ, ಅವರು ನಡೆದಾಡು ದೇವರು. ಆ ರೀತಿ ನಾವು ಆಗೋದು ನಮ್ಗೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮೆರವಣಿಗೆಯಲ್ಲಿ ಬಂದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸರ್ಬತ್ ಹಂಚೋದು, ಒಂದು ಸ್ವಲ್ಪ ಏನಾರ ಒಂದು ಏನು ಸತ್ಯ ಅಂತ ಹಂಚಬೇಕು. ಗಾಡಿ ತರಬಾರ್ದು. ಎಲ್ಲರೂ ಮೋಟರ್ ಸೈಕಲ್ ತಮ್ಮ ಮನೆಗೆ ಹಚ್ಚಿ ನೀವೆಲ್ಲರೂ ಏನೈತೆ ನಮ್ಮ ಗಾಡಿ ಮಾಡಿಕೊಂಡು ನಿಮ್ಮ ಹಿರಿಯರಿಗೆ ತಾಂಡನಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಭಾರತ ದೇಶ ಮೊದಲದ
ಜಿಲ್ಲೆ ಯಾವಾದ್ರೆ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ. ಆ ಜಿಲ್ಲೆದ ಹೆಸರು ಬರಬೇಕು. ಮತ್ತು ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನು ಇತಿಹಾಸಿಗಾರ ಅದೇ ರೀತಿ ನಮ್ಮ ಸಮಾಜನೂ ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ಹಾಣ್ ಅವರು ಒಂದು ಯುವಕರು ಅವ್ರಿಗೆ ಒಂದು ಸ್ವಲ್ಪ ನಾವು ಈಗ ಎಲ್ಲರೂ ಕೂಡಿ ಒಂದು ಸಪೋರ್ಟ್ ಮಾಡಿದಾಗ ಅವ್ರು ಕೆಲಸ ಮಾಡ್ಲಕತ್ತಾರೆ. ಯಾರ ಬಳಿ ಅವರು ಭಿಕ್ಷಾ ಬೇಡಲಿಲ್ಲ, ಯಾರ ಬಳಿ ಹೋಗಿ ಪಟ್ಟಿ ಬಸ್ಲಿಲ್ಲ, ಯಾರ ಬಳಿ ಹೋಗಿ ಒಂದು ರೂಪಾಯಿ ಕೇಳಿಲ್ಲ, ಯಾವುದೇ ಕೇಳಿಲ್ಲ. ಅವ್ರು ತನ್ನ ಎಷ್ಟು ಅವ್ರ ಶಕ್ತಿ ಆಗ್ತದೆ ಅಷ್ಟು ಅವ್ರು ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಕತ್ತಾರೆ, ಈ ಐತಿಹಾಸಿಕ ಕಾರ್ಯಕ್ರಮ ಮಾಡ್ಲತ್ತಾರೆ. ಅಂಥವ್ರ ಹೆಸರು ನಾವು ಕೆಡಿಸ್ಬಾರ್ದು ಅಂದ್ರೆ ನಾವೆಲ್ಲರೂ ಬಂದು ಕುಣಿಬೇಕು. ನಮ್ಮ ಏನೇ ಸಂಸ್ಕೃತಿ ಇರಲಿ ಮಾಡಬೇಕು, ಆದ್ರೆ ಗಾಡಿ ಗೀಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸ್ಬಾರ್ದು ಅಂತ ಹೇಳಿ ಮತ್ತೊಂದು ಮಾತು, ವಿಜಯಪುರ ಜಿಲ್ಲೆಯ ಇದು ಯಾರೇ ಒಂದು ಫೋಟೋ ಹಾಕೋದಿರಲಿ, ಹೆಸರಾಗಲಿ, ಯಾವ್ದಾರ ಒಂದು ತಳದ ಮೇಲೆ ಆಗಿರ್ತದೆ, ಏನೇ ಆಗಿರ್ತದೆ, ಅವು ಏನಾದರೂ ನಿಮ್ಮ ಮಕ್ಕಳು ಮಾಡ್ಯಾರ, ನಿಮ್ಮ ಸಣ್ಣ ಮಕ್ಕಳು ಮಾಡ್ಯಾರ, ನಿಮ್ಮ ಪೂಜಾರಿಗಳು ಮಾಡ್ಯಾರ, ನಿಮ್ಮ ಮಹಾರಾಜರು ಮಾಡ್ಯಾರ, ಏನಿದ್ರು ಅದು ನಿಮ್ಮವ್ರು ಯಾಕೆ ನೀವು ನಮ್ಮ ಜಿಲ್ಲೆಯ ಎಲ್ಲ ಹಿರಿಯರು ತಿಳ್ಕೋಬೇಕು. ಇದೇ ರೀತಿ ಏನು ಕಾರ್ಯಕ್ರಮ ಐತಿ, ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೊತ ಬಂದಿರಿ. ಅದೇ ದಾರಿ ನಾವು ಹೊಂಟಿವು. ನೀವೆಲ್ಲ ಬಿಜಾಪುರ ಜಿಲ್ಲಾದ ನಾಯಕ್, ಕಾರ್ಬಾರಿ, ಡಾವ್, ನಸಾಬಿ, ಹಸಾಬಿ, ಪುಡಾರಿ ಎಲ್ಲ ನೀವು ಇರ್ತೀರಿ. ಎಲ್ಲರೂ ತನ್ನ ತಾಂಡದಿಂದ ನಾವು ಎಲ್ಲಿದೆ ರಾಜಕೀಯ ಹೋಗಿ ಏನೈತೆ ಕುಣಿದು ಮಾಡೋದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ. ರಾಜಕಾರಣದಾಗ ಹೋಗಿ ಎಲ್ಲರೂ ನಾವೇ ಏನೈತೆ ಎಷ್ಟೋ ಮಂದಿ ತಂತ್ರ ರಾಜಕೀಯದ ನಾನೇ ಪೂಜಾರಿಯಾಗಿ ನಾನೇ ಎಷ್ಟೋ ರಾಜಕೀಯ ತಂದು ಹೆಣ್ಮಕ್ಳಿಗೆ ಎಲ್ಲ ತಾಯಿ ತಂದಿರೋ ತಂದಿಸಿ ನಾವು ರೂಪಾಯಿ ಏನೇ ಅನಾರ್ದೆ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಎಲ್ಲ ತಾಣ ಪ್ರತಿ ತಾಣದ ಯಾಡಿ ಬೇರೆ ಕಾಕಿ ದಾದಿ ತಮ್ಮ ಸೇಜ್ ಅವನು ಈ ಕಾರ್ಯಕ್ರಮ ಕಾಯ್ಸ ಯಶಸ್ವಿ ಕೊಡ್ನು ಈ ಬಂಜಾರ ಸಮಾಜ ನಿಮ್ಮ ದಿವಾತಿ ವಿಷಯನ. ಅದೇ ರೀತಿ ನಾ ಈ ಒಂದೇ ಹೇಳೋದು ಒಂದು, ಈ ಐತಿಹಾಸಿಕ ಕಾರ್ಯಕ್ರಮ ಈ ನಡೆದ ಎಲ್ಲ ಮಾಧ್ಯಮದವರು ಯಾಕೋ ನಮ್ಮೆಲ್ಲ ನಿಮ್ದು ಇಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕೊಡಿಸುವಂಥ ವ್ಯವಸ್ಥೆ ಇರಲಿಲ್ಲಂದ್ರು ನೀವೆಲ್ಲರೂ ಕೂಡಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು ಒಳ್ಳೆಯದಾರ ಅಂತ ಹೇಳಿ ನೀವು ಬರ್ರಿ ಪ್ರಕಾಶ್ ಅವರ, ನೀವು ಬದಲು ಅದೇ ಅಂತ ಹೇಳಿದ್ರಿ. ಒಬ್ಬರಿಗೆ ಫೋನ್ ಮಾಡ್ಯಾರ, ಒಬ್ಬರಿಗೆ ಮಾಡಿಲ್ಲ, ಏನಿದ್ರು ನೀವು ಹೊಟ್ಟೆಗೆ ಹಾಕೋರಿ. ಪಕ್ಷಾತೀತವಾಗಿ ಇಡೀ ಜಿಲ್ಲಾ ಪಕ್ಷಾತೀತವಾಗಿ ಇದು ಕಾರ್ಯಕ್ರಮ, ಇದು ಯಾರಿಗೊಂದು ಪಕ್ಷಕ್ಕೆ ಸೀಮಿತ ಇಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಬಂಜಾರ ಸಮಾಜ. ನಮ್ಮ ಪಕ್ಷ ಶಿವಲಾಲ್ ಮಹಾರಾಜರ ಪಕ್ಷ, ನಾವು ಒಂದೇ ಶಿವಲಾಲ್ ಪಕ್ಷ ತಿಳ್ಕೊಂಡ್ಕೇಸಿ ಎಲ್ಲ ನಮ್ದೇನು ಇಲ್ಲಿ ಜಿಲ್ಲೆದೇನು ಉಸ್ತುವಾರಿಗಳಾಗಲಿ ನಮ್ಮ ಶಾಸಕರಾಗಲಿ ಎಲ್ಲರೂ ಅವ್ರವ್ರ ಹೆಸರು ಹೇಳೋದಂದ್ರೆ ಒಬ್ಬರ ಹೆಸರು ತಪ್ಪುದು ನಮ್ಮ ಬಾಯಿಗೆ ಬರಬಾರ್ದು. ನೀವೆಲ್ಲರೂ ಬರ್ತೀವಿ ಅನ್ನೋಂಥ ವ್ಯವಸ್ಥೆ ಐತಿ. ಬಂಜಾರ ಸಮಾಜ ಶಿವಲಾಲ್ ಮಹಾರಾಜನ ಜಯಂತಿ ಒಳಗೆ ಯಾರೇ ಒಬ್ಬರು ಬರೋದಾಗಲಿಲ್ಲ ಅಂದ್ರೆ ನಿಮ್ಮ ಮನೆ ಕುಂತಿಬಿಡ್ರಿ. ಆದರೆ ಈ ಜಯಂತಿಗೆ ಏನು ತಪ್ಪು ದಾರಿಗೆ ನೀವು ಯಾರು ಒಯ್ಬೇಡ್ರಿ. ಯಾರೇ ನಾನೇ ಶಿವಲಾಲ್ ಮಹಾರಾಜ್ ಜಯಂತಿ ಮೇಲೆ ಏನಾರೇ ಅಪಪ್ರಚಾರ ಮಾಡಿ ಈ ಸಮಾಜನ ನಾ ಏನಾರೇ ಮಾಡ್ಬೇಕಂತಂದ್ರೆ ನಮ್ಮ ಅಂಥವ್ರು ಬಾಯಲ್ಲಿ ಪೈಲ ಹುಳ ಬೀಳಲಿ. ಯಾಕೆ ನಾವಂದ್ರೆ ಇಂಥ ಕೆಲಸ ಮಾಡಲ್ಲ, ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ. ನಾವು ಮಾಡೋದು ಒಂದೇ, ಜಯಂತಿ ಮಾಡಬೇಕು, ಸಮಾಜ ಕೂಡಿಸ್ಬೇಕು, ಎಲ್ಲ ಸಮಾಜ ಒಬ್ಬೊಬ್ಬರು ಪರಿಚಯ ಆಗಬೇಕು ಮಾಡ್ಲಕ್ಕ ಕಾರ್ಯಕ್ರಮ. ನೀವು ಯಾರೇ ಅನ್ವೇಷ್ ಭಾವಿಸ್ಕೃಷಿ ಅಂದರೆ ಮಾಡೋದಂದ್ರೆ ಶಿವಲಾಲ್ ಮಹಾರಾಜ ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜ್ ಬಾಪು ಅವ್ರ ಒಂದು ಮಾತು ಹೇಳಿ ಹೋಗ್ಯಾರ, ಯಾರು ನಮ್ಮ ಸಮಾಜದಾಗ ಕೆಟ್ಟ ಚಾಡಿ ಹಚ್ತಾರೋ ಅವ್ರಿಗೆ ಅದೇ ಶಿಕ್ಷೆ ಕೊಟ್ಬಿಡ್ತಾನೆ. ಯಾವ ಕಣ್ಣು ತಿರುಗಿಸಿ ನೋಡಿ ಅಂದರೆ ಮಾಡ ಹೋಗ್ತಾನೋ ಯಾವ ಕಾರ್ಯಕ್ರಮದಾಗ ಅವ್ನಿಗೆ ಅದೇ ಚಟ ಮಾಡಿಸ್ಬಿಡ್ತಾನೆ. ಯಾಕಂದ್ರೆ ಶಿವಲಾಲ್ ಮಹಾರಾಜರದ ವಾಹಿನಿ ಚಲೋ ಐತಿ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಇದ್ದಂಗೆ ನಾವೆಲ್ಲರೂ ಮಾಡೋನು. ಬಿಜಾಪುರ ಜಿಲ್ಲೆ ಎಲ್ಲರೂ ನಾವೇನು ಇದ್ರಾಗ ಯಾವುದೇ ಧರ್ಮದವ್ರಿಗೆ ನಾವು ಬಿಟ್ಟಿಲ್ಲ. ಇದ್ರಾಗ ಒಂದು ಸ್ವಲ್ಪ ಕೆಲವೊಂದು ಹೊಸದಾಗಿ ಮಾಡಿದಾಗ ಒಂದು ಸ್ವಲ್ಪ ಯಾಕೋ ನಮ್ಮ ಕಡೆ ಒಂದು ಸ್ವಲ್ಪ ಏನೋ ಒಂದು ಸಮಾಜದವ್ರಿಗೆ ಇನ್ನೊಂದು ಸಮಾಜದವ್ರಿಗೆ ಏನಾರ ಒಂದು ಇದ್ರಾಗ ನೋವಾಗಿದೆ ಅಂತಂದ್ರು ಅವರು ನಮ್ಮ ಅಣ್ಣತಮ್ಮರೇ. ನಾವೆಲ್ಲರೂ ಕೂಡಿ ಈ ಸಮಾಜ ಈ ಬಿಜಾಪುರ ಜಿಲ್ಲೆ ಹೆಸರು ತರೋನು ಅಂತ ಹೇಳಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರಾಗಲಿ, ಸುರೇಶ್ ಅಣ್ಣವರಾಗಲಿ, ಚಂದ್ರಣ್ಣವರಾಗಲಿ, ರಾಜು ಕನ್ಸರಲ್ಲಿ, ಸುರೇಶ್ ಅಣ್ಣ ಎಲ್ಲ ಸುರೇಶ್ ಅವರು ಎಲ್ಲರೂ ಕೂಡಿ ಇನ್ನೇನು ಉಂಟು ಎಲ್ಲರೂ ಒಕ್ಕಟ್ಟವಾಗಿ ವಜ್ರ ಮುಂದಿನ ಕಾರ್ಯಕ್ರಮ ಐತಿ. ಭವ್ಯ ಕಾರ್ಯಕ್ರಮ ಆಗ್ತದೆ, ಯಶಸ್ವಿನೂ ಆಗ್ತದೆ. ಆ ತಾಯಿ ಭಗವಂತಿ ದುರ್ಗಾದೇವಿ ಮತ್ತು ಶಿವಲಾಲ್ ಮಹಾರಾಜರು, ಅದು ನಂದಲ ಮಹಾರಾಜ್ ಆಗಲಿ, ಇದು ಭಾಳ ಚಲೋ ಕಾರ್ಯಕ್ರಮ ಐತಿ. ಇಂಥವ್ರು ಬೆಳಿಬೇಕು ನಮ್ಮ ಸಮಾಜದಾಗ. ಪ್ರಕಾಶ್ ಚವ್ಹಾಣ್ ಅವ್ರ ಜೊತೆ ಇಂಥವ್ರು ಮಹಾನ್ ವ್ಯಕ್ತಿಗಳು ಹುಟ್ಟಬೇಕಂತ ಹೇಳಿ ಇಂಥವ್ರ ಮೇಲೆ ಶಿವಲಾಲ್ ಭಗವಂತ ಹಮೇಶ ಆಶೀರ್ವಾದ ಇರಬೇಕು. ಮಂಗಲಿ ಬರುವಂಥ ಟೈಮಿಗೆ ನಿಮ್ಮೊಂದು ಮಾತು ಒಂದು ವಿಷಯ ಹೇಳ್ತೀನಿ. ಮಂಗಲಿಬಾಯಿ ಅಂದ್ರೆ ಅದು ಖಾತೆ ಮಂಗಲಿಬಾಯಿ ಮೊದಲಿಗೆ ಒಂದು ಬೇರೆ ಇದ್ರು. ಈಗ ಸ್ಟಪ್ನಾಗ ಏನಂತಂದ್ರೆ ಅವ್ರು ಬರ್ತಾರಂದ್ರೆ ನಮ್ಗೊಂದು ಸಾವಿರಾರು ಫೋನ್ ಬಂದ್ಬಿಟ್ಟಾವೆ. ಅವ್ರು ಯಾವಾಗ ಬರ್ತಾರೆ ಹ್ಯಾಂಗೆ ಬರ್ತಾರೆ ಏನು ಬರ್ತಾರೆ ಕೇಳ್ತಾರೆ. ಅದಕ್ಕಾಗಿ ಮ್ಯಾಲೆ ಎಲ್ಲರಿಗೂ ಪೇಜಿಗೆ ಕಳಿಸುವಂಥ ವ್ಯವಸ್ಥೆ ಆಗೋದಿಲ್ಲ. ನಾವು ದಯವಿಟ್ಟು ಹೇಳ್ತೀವಿ, ಆ ಮಂಗಲಿಬಾಯಿ ಅಂದ್ರೆ ನಮ್ಮ ಬಂಜಾರ ಸಮಾಜ ಅಂದ್ರೆ ಇಡೀ ನಮ್ಮ ಬಂಜಾರ ಸಮಾಜದ ಏನು ಚೈತ್ರ ಅದಾವ ಅದು ತೋರಿಸ್ಯಾಳವ್ರು. ಆ ಬಾಯಿ ಅವ್ರು ಬರ್ತಾರಂದ್ರೆ ಅದು ನಮ್ಮ ಮಗಳ. ಆಕೆಗೆ ನಾವು ಎಲ್ಲರೂ ಹುಯಿ ಹೈಯತ್ ಮಾಡಬಾರ್ದು. ಎಲ್ಲರೂ ಯಾರಿಗೆ ಭೇಟಿ ಆದರೂ ಬಿಟ್ಟರು ದೂರಲೇ ಆಗಲ್ಲ, ನಾವು ಎಲ್ಲ ಇದು ಮಾಡಬೇಕು. ಅವ್ರಿಗೆ ಮಾನ ಮರ್ಯಾದೆಯಿಂದ ಅವ್ರಿಗೆ ನಾವು ಕಳಿಸುವಂಥ ವ್ಯವಸ್ಥೆ ನಮ್ಮ ಸಮಾಜದಾಗ ಮಾಡಬೇಕು. ಬಿಗ್ ಬಾಸ್ನಾಗ ಹನುಮಂತ ಅವರು ಕೂಡ ಭಾಳ ಒಳ್ಳೆ ಎಲ್ಲ ಕಡೆ ಈಗ ಅವರೇ ನಾವು ತಿಳ್ಕೊತೀವಿ ಏನು ರಾಜ್ಯದ ಮುಖ್ಯಮಂತ್ರಿ ಅವರೇ ಅದರ ತಿಳಿಸಿ ಅವ್ರಿಗೆ ತಗೊಳ್ಳಾರ್ದೆ ಯಾರು ಒಬ್ಬರು ಕಾರ್ಯಕ್ರಮ ಮಾಡ್ಲಾಕತ್ತಿಲ್ಲ.
ಇದು ನನಗೆ ನೋಡಿದ್ರು ಅಂದ್ರೆ ಒಂದು ಕೊಡ ಹಾಲು ನಮ್ಮ ಹೊಟ್ಟೆ ಕುಡ್ದಂಗೆ ನಮ್ಮ ಬಂಜಾರ ಸಮಾಜದಾಗ ಲಮಾಣಿ ಹನುಮಂತ ಏನು ಹೆಸರು ಮಾಡ್ಯಾರ ಯಾವ ಕಾರ್ಯಕ್ರಮದಾಗ ನೋಡ್ತೀವಿ ಹನುಮಂತಾಗೆ ಕರೆಸ್ಲಾಕತ್ತಾರೆ. ಯಾಕಂದ್ರೆ ಆ ರೀತಿ ಅವರು ಹೆಸರು ತೊಗೊಂಡ್ರು, ಅವರು ಕೂಡ ಬರ್ತಾರೆ. ಅವ್ರೆಲ್ಲ ಸಮಾಜಕ್ಕೆ ಚಲೋ ಒಳ್ಳೆ ರೆಸ್ಪಾನ್ಸ್ ಐತೆ ಅಂತ ಹೇಳಿ ನಮ್ಮ ಮಾಧ್ಯಮದವ್ರಿಗೆ ನೀವೆಲ್ಲರೂ ಬಂದಿರಿ. ನಿಮಗೆ ನಾವು ಆ ದಿವಸ ಎಲ್ಲರೂ ಇರಬೇಕು. ನಮ್ಮ ವಿಶೇಷವಾಗಿ ನಿಮಗೇನೈತಲ್ಲ ನಾವು ಆಮಂತ್ರಣ ತಿಳ್ಕೊರಿ, ನೀವು ಇರಬೇಕು. ಶಿವಲಾಲ್ ಮಹಾರಾಜರ ಪೂಜೆಗೆ ನೀವು ಎಲ್ಲರೂ ಬರಬೇಕು. ನಾವು ಗಾಂಧಿ ಸಿದ್ದೇಶ್ವರ ಗುಡಿ ಗಾಂಧಿ ಚೌಕನಾಗ ಭವ್ಯ ನಮ್ಮದೊಬ್ಬರು ನಮ್ಮ ಉದ್ಯಮದಾರಿ ಅಂದ್ರೆ ನಮ್ಮ ಉದ್ಯಮದಾರಿ ಅಂದ್ರೆ ಹ್ಯಾಂಗೆ ಉದ್ಯಮ ಅಂದ್ರೆ 11 ಮಂದಿರ ಕಟ್ಟಿದ್ದಾರೆ. ಕಿಶನ್ ಬಾಬು ರಾಠೋಡ್ ಅವ್ರು ತನ್ನ ಖರ್ಚನ್ನ ಕಟ್ಟಿದ್ದಾರೆ. ಒಂದು ಮಂದಿರಿಗೆ 200 ಕೋಟಿ 300 ಕೋಟಿ ರೂಪಾಯಿ ಅವ್ರು ತನ್ನ ಖರ್ಚೇ ಮಾಡ್ತಾರೆ ಮಂದಿರ. ಅಂಥ ಮಹಾನ್ ವ್ಯಕ್ತಿ ಕಿಶನ್ ಬಾಬು ರಾಠೋಡ್ ಅತೀಶ್ ಅವ್ರು ಮಹಾರಾಜ್ ಪುನಾದವ್ರು ಬರ್ಲಾಗ್ತಾರೆ. ಅವರು ಕೂಡ ಬರ್ತಾರೆ. ಅನೇಕ ಧರ್ಮಗುರುಗಳು ಬರ್ಲಾಕತ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಹೋಗೋಣ ಅಂತ ಹೇಳಿ ಬಿಜಾಪುರ ಜಿಲ್ಲೆ जनते ನಾವು ಕೂಡಿ आपण तांडे नाय कारभारी हसाबी नसाबी तुम्ही शेन हाथ जोड़ कुछ ब्याव तुम्हारा पिसा टका काय मता आज ये तम पिसा दिने जीगे तुम गाड़ी ले लेता नहीं ना तुम शे तुम्हारा तुम खर्चे थी तुम शे आता नहीं ना अपन ग्राम पंचायत मेंबर हो शे चो तुम्हारा तांडे थी शेन लाता नहीं कार्यक्रम यशस्वी करने तुम कहते नहीं भगवान शिवाला तुम्हारे घरे में हर भरो गाड़ी है तुम्हारा सुख संसार आनंद गाड़ी है तुमके मां दीवा दिन संसो जय शिवालाल जय मरे ಪ್ರಶ್ನೆ ಇದೆ. ಚರ್ಚೆ ಮಾಡಿ ನಿಮ್ಮ ಸಮುದಾಯದಲ್ಲಿ ಒಂದು ಒಳ್ಳೆ ನಿರ್ಣಯ ಏನಾದರೂ ತೆಗೆದುಕೊಳ್ತೀರಾ ಅಂತ. ಇದು ಈಗಾಗಲೇ ನಾವು ಸಂತರ ನಡೆಯ ತಾಂಡಾದ ಕಡೆ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಮೊನ್ನೆ ಮಿನಿಸ್ಟರ್ ಸಾಹೇಬರು ನಮ್ಗೆ ಕರೆಸಿ ಹೇಳಿದ್ರು. ಮೊನ್ನೆ ಶ್ರಾವಣ ತಿಂಗಳಿನಲ್ಲಿ ಒಂದು ಸುಮಾರು 80 ಮಹಾರಾಜರಿಗೆ ತಗೊಂಡ್ಕೇಸಿ ಪೂಜ್ಯರಿಗೆ ತಗೊಂಡ್ಕೇಸಿ ಪ್ರಕಾಶ್ ಚವ್ಹಾಣ್ ಅವರು ಪ್ರತಿ ತಾಂಡಿನಲ್ಲಿ ಹೋಗಿ ನಾವು ಯಾವುದೇ ಮತಾಂತರ ಆಗಲಿ ಯಾವುದೇ ಚಟಗಾಗಲಿ ದುಷ್ಟ ಚಟಗಾಗಲಿ ಇಂಥ ಕಂಟ್ರಿ ಇವು ಪಿಸ್ತೂಲ್ ನಮ್ಮ ಸಂಸ್ಕೃತಿ ಅಲ್ಲ, ಇವು ಯಾವುದೇ ನಮ್ಮ ಸಂಸ್ಕೃತಿ ಅಲ್ಲ, ಒಬ್ಬರಿಗೆ ಜೀವ ಇದು ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಸೇವಾಲಾಲ್ ಮಹಾರಾಜರಿಗೆ ಏನು ವಾಹಿನಿ ಐತಿ ಅದು ಯಾರು ನೆನ್ಕೊಂಡಾರೋ ಅವ್ರು ಭಗವಂತಗಿಂತ ಬದುಕ್ತಾರ. ಇಂಥ ಬ್ಯಾಡ ತಿಳಿ ತಾಣದಲ್ಲಿ ನಾವು ತಿರುಗಾಡಿವು. ಇನ್ನು ಮುಂದೂ ಕೂಡ ನಾವು ಅಂಥವ್ರಿಗೆ ಹೇಳ್ತೀವಿ, ದಯವಿಟ್ಟು ಒಬ್ಬರಿಂದ ಎಲ್ಲರ ಹೆಸರು ಖರಾಬ್ ಆಗ್ತದ. ನಾವು ದುಡಿದು ತಿನ್ನುವಂಥ ಜನರು ನಾವು ಮಹಾರಾಷ್ಟ್ರದಲ್ಲಿ ಹೋಗಿ ಸರ್ ನಾವು ಕಬ್ಬಿನ ತೋಡಿಗೆ ಹೋಗಿ ಕಬ್ಬು ಕಡೆಯವರು, ರಸ್ತೆಯಲ್ಲಿ ಹೋಗಿ ಹಡಿ ಹೊಡೆದು ರಸ್ತೆ ಮಾಡೋರು ನಾವು. ಆದ್ರೆ ರೋಡ್ ಮೇಲೆ ನಿಂತು ಭಿಕ್ಷಾ ಬೇಡು ಜನ ನಾವಲ್ಲ. ಅದಕ್ಕಾಗಿ ನಾವು ಭಿಕ್ಷಾ ಬೇಡಕ್ಕಿಂತ ಇನ್ನಷ್ಟು ಭಿಕ್ಷಾದ ಕೆಲಸ ನೀವು ಮಾಡ್ಲಕತ್ತೀರಿ. ಅಂಥ ಕೆಲಸ ನೀವು ಮಾಡಬಾರ್ದು. ಯಾವ ರಿವಾಲ್ವ್ ನಮಗೆ ಬೇಡ, ಯಾವ ಬಂಧು ಬೇಡ, ಯಾವ ಸಂಸ್ಕೃತಿ ಹಾಳು ಮಾಡೋದು ಬೇಡ. ನೀವು ಯಾರು ಮಾಡಿರ್ತು ಅಂದ್ರೆ ಬಿಟ್ಟು ಬಿಡ್ರಿ. ಸೇವಾಲಾಲ್ ಮಹಾರಾಜರ ಜೊತೆ ಅದು ಒಂದು ವಾಣಿ ಐತಿ, ಅದ್ರ ಪ್ರಕಾರ ನೀವು ಹೋಗ್ರಿ. ನಿಮಗೆ ದೇವ್ರು ಒಳ್ಳೆ ಮಾಡ್ತದ. ನೀವು ಮಾಡ್ತೀರಿ ನಿಮ್ಮ ಚಟಕ್ಕಾಗಿ. ನಾವು ಈಗಿನ ಕಾಲದಾಗ ಐತಿ ನಾನೇ ಮಾಡಬೇಕು ನಾನೇ ಉಣ್ಬೇಕು. ಅವಾಗ ಒಂದು ಕಾಲಿತ್ತು ನಾ ಮಾಡೋದು ನನ್ನ ಮಗಗಿತ್ತು. ಅದು ಅಲ್ಲ, ಈಗ ಏನಾಯ್ತಲ್ಲ ನಾವೇ ಮಾಡಬೇಕು ನಾವೇ ಉಣ್ಬೇಕು. ಎಂತೆಂಥವ್ರು ಹೋಗ್ಯಾರ, ಎಂತೆಂಥ ರಾವಳ ರಾಜ್ಯಗಳು ಹೋಗ್ಬಿಟ್ರು ಅಹಂಕಾರದವರು. ನಾವು ಎಲ್ಲಿದ್ದು ಯಾರು ಜೀವ ಹೊಡಿಯುವಂಥ ಕೆಲಸ ಮಾಡೋಂಥ ನಿಷ್ಠ ಕೆಲಸ ಮಾಡ್ತಾರೆ ಅವರು ಕಾಲ ಹುಳ ಬೀಳ್ತಾರೆ. ನಾನೇ ಮಾಡಲಿ ಯಾರೇ ಮಾಡಲಿ ಅಂಥದ್ದು ಕೆಲಸ ಮಾಡಬಾರ್ದು. ನಾವೆಲ್ಲ ದುಡಿಬೇಕು. ಗುಡ್ಡ ಸೆಳೆದು ನೀರು ತೆಗೆದು ಮಾಡುವಂಥ ಜನ ನಾವು. ಅದಕ್ಕಾರೆ ಇದಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾನು ಹೇಳ್ತೀನೋ. ಮತ್ತು ನಾವು ತಾಂಡನಲ್ಲಿ ಹೇಳಿ ನಾವೆಲ್ಲ ಹೇಳಿ ಎಲ್ಲ ಸುರೇಶ್ಗಳಿಗೆ ಕೂಡಿ ನಮ್ಮ ಹಿರಿಯರು ತಗೊಂಡು ಇದೊಂದು ಕಮಿಟಿ ಮಾಡಿ ಅಂಥವ್ರಿಗೆ ಒಂದರಿಂದ ಇದು ಜಾಗ ನಾವು ಕೊಡಬೇಡ ಅಂತ ಹೇಳಿ ಅಂಥ ಕೆಲಸ ಮಾಡೋರಿಗೆ ನಾವು ತಾಂಡ ಹೋಗಿ ಬರುವಂಥ ದಿನಗಳಲ್ಲಿ ನೀವು ಯಶಸ್ವಿ ತಂದು ಈ ಬಿಜಾಪುರ ಜಿಲ್ಲೆಯಲ್ಲಿ ತರಿಸ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶಿವಲಾಲ್ ಜೈ ಮರಿ. ಸರ್ 10:30ಕ್ಕೆ ಸರ್ ಸಿದ್ದೇಶ್ವರ ಗುಡಿದಿಂದ ಭವ್ಯ ಮೆರವಣಿಗೆ ಸರ್ ಗಾಂಧಿ ಚೌಕ್ ಮಾರ್ಗದಿಂದ ಮಿಲನ್ ಬಾರ ಸರಾಫ್ ಬಜಾರ್ ರೋಡ್ ಸರ್. ಆಮೇಲೆ ಸಿದ್ದೇಶ್ವರ ರಾಮ ಮಂದಿರ ಲಿಂಗದ ರೋಡ್ ಮಾರ್ಗ ಸರ್ BLD ಕಾಲೇಜ್ ಹತ್ರ ಹೋಗಿ ಟಚ್ ಆಗ್ತದೆ ಸರ್. ಅಲ್ಲಿಂದ ಬಂಜಾರ ಸರ್ಕಲ್ ನಮ್ಮ ಈಗೇನು ಈ ಮೊದಲು ಬಂಜಾರ ಕ್ರಾಸ್ ಇತ್ತು, ಈಗ ಶ್ರೀ ಸಂತ ಸೇವಾಲಾಲ್ ಮಹಾರಾಜ ವೃತ್ತ ಅಂತೇಳಿ ಮಾಡಿದ್ದೀವಿ. ಅಲ್ಲಿವರೆಗೆ ನಮ್ಮ ಮೆರವಣಿಗೆ ಇರ್ತದೆ ಸರ್, DJ ಮೆರವಣಿಗೆ. ಅಲ್ಲಿಂದ ಮುಂದೆ ಸರ್ ವೇದಿಕೆ ಕಾರ್ಯಕ್ರಮ ಅಲ್ಲಿಂದ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ DCC ಬ್ಯಾಂಕ್ ಪಕ್ಕದಲ್ಲಿ ಏನು ಗ್ರೌಂಡ್ ಅದ ಸರ್, ಅಲ್ಲಿ ಸ್ವಚ್ಛತೆ ನಡೆದ ಸರ್. ಇವತ್ತು ನಾಳೆ ಸಾಯಂಕಾಲ ತನಕ ಸ್ಟೇಜ್ ವೇದಿಕೆ ಎಲ್ಲ ರೆಡಿ ಆಗ್ಬಿಡ್ತದೆ ಸರ್. ಅಲ್ಲಿ ನಮ್ಮ ಭವ್ಯ ವೇದಿಕೆ ಕಾರ್ಯಕ್ರಮ ಇರ್ತದೆ ಸರ್. ಅದಕ್ಕೆ ತಾವೆಲ್ಲರೂ ನಮಗೆ ಎಷ್ಟು ಜನ ಸೇರೋ ಸಾಧ್ಯತೆ ಮಿನಿಮಮ್ 80 ನಮಗೆ ಇದರ ಬಂದಿದ್ದ ಪ್ರಕಾರ 80,000 to 90,000 ಜನರು ಮ್ಯಾಗೆ ಬರ್ತದೆ ಅನ್ನೋದು ನಮಗೆ ಸುದ್ದಿ ಅದು ಸರ್. ಆ್ಯಕ್ಚುಲಿ ನಾವು 50,000 ಜನ ನಾವು ಇದು ಮಾಡಿದ್ದೇವೆ ಸರ್. ಈ ಕೆಲವೊಬ್ರಿಗೆ ಹೇಳ್ತಾರೆ ಸರ್, ಕೆಲವೊಬ್ಬರು ಈಗ ನಮ್ಮ
ಕಡೆ ಈ ಕಡೆ ಎಲ್ಲರೂ ಫೋನ್ ಬರ್ತದೆ ಸರ್. ಇಲ್ರಿ ನಮ್ಮ ತಂಡೆ ಕಡೆಯಿಂದ ಬರತ್ತೀವಿ, ನಮ್ಮ ಊರಿಂದ ಬರತ್ತೀವಿ, ಅಲ್ಲಿದನ್ನು ಗಾಡಿ ಬರತ್ತೀವಿ, ನಮಗೆ ಸ್ವಲ್ಪ ವ್ಯವಸ್ಥೆ ಮಾಡಿರ್ತೀವಿ ಫೋನ್ ಬರತ್ತ ಸರ್. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ದಿಂದ ಫೋನ್ ಬರತ್ತ ಸರ್. ಇಲ್ರಿ ಬಂದೋಬಸ್ತ್ ಎಷ್ಟು ಜನ ಬರ್ತಾರ, ಸುಮಾರು 1,70,000-80,000 ಮಿನಿಮಮ್ ಬರ್ಬೋದು ಅಂತೇಳಿ ಹಿಂಗೆ ನಮಗೆ ಒಂದು ಸುದ್ದಿ ಬಂದದ ಸರ್. ನಾವು 30-40 ಸಾವಿರ ನಾವು ಹಿಡಿದೇವಿ ಸರ್. ಅದಕ್ಕೆ ನಿಮ್ಮ ಸುದ್ದಿ ಎಲ್ಲಿ ತನಕ ಮುಟ್ತದ ಅಲ್ಲಿದಿಂದ ಮಂದಿ ಜನ ಬರ್ಬೋದು ಅಂತೇಳಿ ನಮಗೆ ಭಾಳ ವಿಶ್ವಾಸ ಅದ. ನಿಮ್ಮಿಂದ ಧನ್ಯವಾದಗಳು. ಜನರಿಗೆ ಬರೋಕ್ಕೆ ವಾಹನ ವ್ಯವಸ್ಥೆ ಮಾಡಿರಿ ಸರ್. ಅವ್ರವ್ರು ಸ್ವ ಸಂತೋಷದಿಂದ ಈ ಕಾರ್ಯಕ್ರಮ ಸಮಾಜದ ಈ ಕಾರ್ಯಕ್ರಮ